ಮಾಡಿದ್ರು, ಯಾವ ರೀತಿ ಪಾಠಗಳನ್ನ ಕಟ್ಟರು ನೀವು ಅನ್ಕೋಬಹುದು. ಜಾಬ್ ಅನ್ಕೋಬಹುದು. ಬಟ್ ಜಾಬ್ ಸಿಕ್ಕ ನಂತರ ಓದೋದು ಜಾಸ್ತಿ ಇರ್ತದೆ. ಅದನ್ನ ನೀವು ನೋಡ್ತೀರಿ. ಈಗ ನಿಮ್ಮ ಥರನೇ ಕ್ಲಾಸ್ ಇರ್ತಾವ, ನಿಮ್ಮ ಥರನೇ ಆಟೋಟ ಇರ್ತಾವ್ರಿಗೂ, ನಿಮ್ಮ ಥರನೇ ಅವ್ರಿಗೆ ಟೀಚರ್ಸ್ ಇರ್ತಾರ. ಈಗ ನಿಮ್ಮ ಟೀಚರ್ಸ್ ಎಲ್ಲದರಲ್ಲಿ ಇದೆ, ಅವರಿಗೆ ನಮ್ಮ ಥರ ಈ ಥರ ನಮ್ಮಂಥವ್ರು ಟೀಚರ್ಸ್ ಇರ್ತಾರೆ. ಅಂದ್ರೆ ಕಲಿಕೆ ಅನ್ನೋದು ನಿರಂತರ. ಅರ್ಥ ಆಯ್ತಾ? ಎಲ್ಲಿ ನಮ್ಮ ಜಾಬ್ ಆದ ತಕ್ಷಣ ಕಲಿಕೆ ಸ್ಟಾಪ್ ಆಗಲ್ಲ. ಹಾಗೆ ಕಲಿತಾನೆ ಇರ್ತೀವಿ ನಾವು, ಅಪ್ ಟು ಎಂಡ್ವರೆಗೂ ಕಲಿತಾನೆ ಇರ್ತೀವಿ. ಕ್ಲಿಯರ? ಅರ್ಥ ಆಗುತ್ತಲ್ಲ? ಇವಾಗ ನಾವೇನು ನೋಡೋಣ, ಬ್ರಿಟಿಷ್ ಒಳಾಂಗಣ ಅಂದರೆ ಒಳಗಿನ ಭಾಗಗಳು ಏನೇನು ಫೆಸಿಲಿಟಿ ಅದಾವ. ಅದಕ್ಕೆ ಈಗ ನಿಮ್ಮ ಸ್ಕೂಲಲ್ಲಿ ಏನೇನು ಫೆಸಿಲಿಟಿ ಅದಾವ ನಿಮ್ಗೆ ಗೊತ್ತದ? ಹೌದಾ? ನಿಮ್ಮಲ್ಲಿ ಲೈಬ್ರರಿ ಅದ, ನೀವೆಲ್ಲ ಏನಾದರೂ ಮೀಟಿಂಗ್ ಸೇರ್ಬೇಕಾದ್ರೆ ಎಲ್ಲ ರಾಕೆಟ್ ಒಂದು ಕಡೆ ಸೇರ್ತಿರಲ್ಲ, ಆ ಥರ ನಮ್ಮೆಲ್ಲ ಫೆಸಿಲಿಟಿ ಇದಾವ. ಅದನ್ನು ಒಂದೊಂದಾಗಿ ತೋರಿಸ್ತೀವಿ ನಾವು, ಒಂದೊಂದು ಬಸ್ನವರು ಅದನ್ನು ನೋಡ್ಕೋಬೇಕು. ಅದನ್ನು ಯಾವ ರೀತಿ ಅಂದರೆ ಏನೇನು ಆಗುತ್ತಲ್ಲ ಅನ್ನೋದು ಹೇಳ್ತೀವಿ ನಾವು. ಅವ್ರನ್ನ ಟ್ರೈನಿಂಗ್ ಕೊಡೋದಾಗಲಿ ಅಥವಾ ಅಲ್ಲಿ ಏನಾಗ್ತದೆ ಅನ್ನೋದೆಲ್ಲ ಹೇಳ್ತೀವಿ. ಅದನ್ನು ಸುಮ್ಮನೆ ನೋಡ್ಕೊಂಡು ಅಬ್ಸರ್ವ್ ಮಾಡಿರಿ. ಅರ್ಥ ಆಗುತ್ತಲ್ಲ? ಓಕೆ, ಎಂಜಾಯ್ ಮಾಡ್ತೀರಾ? ಓಕೆ, ಖುಷಿ ಇದ್ರಲ್ಲ? ಮುಂದೆ ನೀವು ಆಫೀಸರ್ ಆಗ್ತಿರಲ್ಲ? ನೀವು ಆಲ್ ಆರ್ UPSC ಸ್ಟಡಿ ಮಾಡಬೇಕು. ಅರ್ಥ ಆಯ್ತಾ? UPSC ಲೆವೆಲ್ಗೆ ಓದಬೇಕು. ಆಮೇಲೆ ಅದು ನೆಕ್ಸ್ಟ್ಗೆ ಬರ್ತದೆ. ನಿಮ್ಮ ಹೋಪ್ ಏನಾಗೋದು ಯಾವತ್ತು ಹೈ ಲೆವೆಲ್ ಇರಬೇಕು. ಕಾನ್ಸ್ಟೇಬಲ್, PSI ಹಿಂಗೆ ಎಲ್ಲ ಇರ್ಬೋದು. ಹೈ ಲೆವೆಲ್ ಇದ್ದರೆ ಅದು ಏನಾಗ್ಬೇಕು ಅದು ಆಮೇಲೆ ಬರ್ತದೆ. ನಿಮ್ದು ಫಸ್ಟೇ ಕಾನ್ಸ್ಟೇಬಲ್ ಇರಬಾರ್ದು. ಅರ್ಥ ಆಯ್ತಾ? ಈಗ ನನ್ನಂತ ನೋಡಿದ ತಕ್ಷಣ ಕಾನ್ಸ್ಟೇಬಲ್ ಆಗಬಾರ್ದು. ಅರ್ಥ ಆಯ್ತಾ? ನೀವು ಹೈಯರ್ ಆಫೀಸರ್ ಆಗಬೇಕು. ಯಾವಾಗ ಹೈಯರ್ ಥಿಂಕ್ ಇರಬೇಕು. ಅದಕ್ಕಾಗಿ ಇಲ್ಲಿ ಕರ್ಕೊಂಬಂದ್ರೆ ಸರ್ ನಿಮ್ಗೆ ಇನಿಷಿಯೇಟಿವ್ ತೋರಿಸ್ಲಿಕ್ಕೆ. ಅರ್ಥ ಆಯ್ತಾ? ಓಕೆ ಸರ್, ಒಂದು ಗ್ರೂಪ್
ಈಗ ನೀವು ಬಂದಿರುವಂಥ ಸ್ಥಳ ಆಡಿಟೋರಿಯಂ ಅಂತ ನಾವು ಹೇಳ್ತೀವಿ. ಇಲ್ಲಿ ಪ್ರಶಿಕ್ಷಣಾರ್ಥಿಗಳ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೆಲಸದ ಸೌಂಡು. ಈಗ ನೀವು ಬಂದಿರುವಂಥ ಸ್ಥಳ ಆಡಿಟೋರಿಯಂ. ಓಕೆ, ಇಲ್ಲಿ PSI ಅವರಿಗೆ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಆಯ್ತಾ, ಯಾವುದೇ ಒಂದು ಇವೆಂಟ್ ಆಗಿರ್ಬೋದು, ಡ್ಯಾನ್ಸ್ ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು, ಏನೇ ಇವೆಂಟ್ಗಳನ್ನು ನಡೀಬೇಕಾದ್ರೂ ಈ ಸ್ಥಳದಲ್ಲಿ ನಾವು ನಡೆಸ್ತೀವಿ. ನಿಮಗೆಲ್ಲ ಸಂತೋಷ ಆಗ್ತದೆ. ಕೂತು ನೋಡ್ತಾ ಇದ್ದೀರಾ, ಸುತ್ತ ನೋಡಿದ್ದೀರಾ ಯಾವ ರೀತಿ ನೀಟಾಗಿದೆ. ಯಾಕಂದ್ರೆ ನಿಮ್ಮಲ್ಲಿ ಪೊಲೀಸ್ ಪಬ್ಲಿಕ್ ಸ್ಕೂಲ್ ತಾಸೂತಾಪುರದಲ್ಲಿ ನೀವು ಏನು ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀರಾ, ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀರಾ, ನಾವು ಎಲ್ಲ ಸುಮಾರು ಅಟೆಂಡ್ ಮಾಡಿದ್ವಿ. ಬಹಳ ಚೆನ್ನಾಗಿರುತ್ತೆ. ಸೊ ಈ ರೀತಿ ನಿಮ್ಮಲ್ಲಿ ಒಂದಾದ್ರೆ ಇನ್ನೂ ಚೆನ್ನಾಗಿ ಬರುವ ಪೇರೆಂಟ್ಸ್ ಅವ್ರಿಗೆ ಆಮೇಲೆ ಎಲ್ಲ ನೋಡೋದು ಸಹ ಅಟ್ರಾಕ್ಟ್ ಆಗುತ್ತೆ. ಓಕೆನಾ? ಆಯ್ತು. ನೆಕ್ಸ್ಟ್ ಟೈಮ್ ನೀವೆಲ್ಲ PSI ಬಂದಾಗ ಈ ಸ್ಟೇಜ್ ಮೇಲೆ ನಿಂತು ಡ್ಯಾನ್ಸ್ ಮಾಡ್ಬೋದು, ಹಾಡಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ನೆಕ್ಸ್ಟ್ ಆಗಿ ನಾವು ಸೈಬರ್ ಕ್ರೈಮ್ಗೆ ಹೋಗೋಣ. ಓಕೆ, ಲಾ ಕ್ಲಾಸ್ ಹೋಗೋಣ. PSIಗಳು ಎಲ್ಲಿ ಕ್ಲಾಸಲ್ಲಿ ಕೂರ್ತಾರೆ, ಏನು ಕ್ಲಾಸ್ ನಡೀತದೆ. ಒಂದು ಕಡೆ ಕ್ಲಾಸ್ ನಡೆದ್ರೆ ಒಂದೇ ಬಾರಿ ನಾವು 1000 ಜನರಿಗೂ ಕ್ಲಾಸನ್ನ ಮಾಡೋ ಹಾಗೆ ಕೆಪಾಸಿಟಿ ಇದೆ. ಅದನ್ನ ಅಲ್ಲಿ ಮುಂದೆ ಹೋಗ್ತಾ ನೋಡೋಣ. ಓಕೆ ರೈಟ್ ಸರ್. ಇಲ್ಲಿ ಆಗಿ ಅವ್ರಿಗೂ ನಿಮ್ಮ ತರನೇ ಸಬ್ಜೆಕ್ಟ್ ಇರ್ತದೆ, ನಿಮ್ಮ ತರನೇ ಅವರಿಗೂ ಮಂತ್ಲಿ ಟೆಸ್ಟ್ ಇರ್ತದೆ, ಮಿಡ್ ಟರ್ಮ್ ಇರ್ತದೆ, ವಾರ್ಷಿಕ ಪರೀಕ್ಷೆ ಇರ್ತದೆ. ಕ್ಲಿಯರಾ? ಸೇಮ್ ನಿಮ್ಗೆ ಹೆಂಗದಲ್ಲ ಹಂಗೆ ಮಂತ್ಲಿ ಟೆಸ್ಟ್ ಅದ, ಮಂತ್ಲಿ ಟೆಸ್ಟ್ ಅಲ್ಲಿ ಪಾಸ್ ಆಗಬೇಕು. 10% ಅವ್ರಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಮಿಡ್ ಟರ್ಮ್ಗೆ 40% ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಆನ್ಯುವಲ್ಗೆ 60% ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಹಿಂಗಾಗಿ ಸೇಮ್ ಅಲ್ಲ, ಸೇಮ್ ಅಲ್ಲ, ಏನು ಚೇಂಜಸ್ ಇಲ್ಲ. ಅವ್ರಿಗೆ 15 ಸಬ್ಜೆಕ್ಟ್, ನಿಮ್ಗೆ ಎಷ್ಟು ಸಬ್ಜೆಕ್ಟ್ ಅದಾವ?
6 ಅವ್ರು 15 ಸಬ್ಜೆಕ್ಟ್ ಹೆಚ್ಚಿಗೆ ಆಗುತ್ತಲ್ಲ. ಮೊದಲು 21 ಇತ್ತು, ಈಗ 15 ಮಾಡಿದ್ವಿ ಮಾಡ್ತಾರೆ. 15 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಬೇಕು. ಪಾಸ್ ಆದ ನಂತರ ಅವ್ನು ಅಂದ್ರೆ ಕಷ್ಟಪಡಬೇಕಿಲ್ಲ ಅವರೆಲ್ಲ. ಇದು ಬರೀ ಓನ್ಲಿ ಫಾರ್ ಇಂಡೋರ್, ಅಂದ್ರೆ ಬರೀ IPC CRPC BNS ಎಲ್ಲ ಬಂದವಲ್ಲ, ಅಂದ್ರೆ ಕಾನೂನುಗಳ ಬೋಧನೆ ಮಾಡ್ತೀವಿ. ಈಗೇನು ನೀವು ಕಾನೂನುಗಳ ಸಂವಿಧಾನ ಬಗ್ಗೆ ತಿಳ್ಕೊಂಡಿಲ್ಲ, ಅದನ್ನ ಮತ್ತೆ ಯಾವ ರೀತಿ ಅವ್ರು ಕಾನೂನನ್ನ ಕಾಪಾಡಬೇಕು ಆಸ್ ಎ PSI ಆಗಿ, ಯಾವ ರೀತಿ ಈಗ ನೀವು ರೋಡ್ ಮೇಲೆಲ್ಲ ಸಬ್ ಇನ್ಸ್ಪೆಕ್ಟರ್ಗೆಲ್ಲ ಟ್ರಾಫಿಕ್ ಮೇಲೆಲ್ಲ ಗಾಡಿಯಲ್ಲಿ ಹಿಡಿತಾರಲ್ಲ, ಆ ಗಾಡಿಯನ್ನು ಹಿಡಿಬೇಕಾದ್ರೆ ಯಾವ ರೋಡಲ್ಲಿ ಹಿಡಿಬೇಕು, ಯಾವ ಒಂದು ರೂಲ್ಸ್ ಮೇಲೆ ಅವ್ರನ್ನ ತಡಿಬೇಕು, ಯಾವ ರೂಲ್ಸ್ ಮೇಲೆ ಹೆಲ್ಮೆಟ್ ಹಾಕೋಬೇಕು ಅನ್ನೋದನ್ನ ಇಲ್ಲಿ ಕೇಳಿಸ್ತಾರೆ. ಅರ್ಥ ಆಗುತ್ತೆ ಈಗ? ಕ್ಲಿಯರ್ ಅದಲ್ಲ? ನೀವು ನಾರ್ಮಲ್ ಆಗಿ ಮತ್ತೆ CET ಅಲ್ಲದೆ ಇಲ್ಲಿ ಎಕ್ಸಾಮ್ಗಳೆಲ್ಲ ಪಾಸ್ ಆಗಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಎಕ್ಸಾಮ್ಗಳು ಪಾಸ್ ಆಗಬೇಕು. ಇಲ್ಲಿನ ಎಲ್ಲಾ ಒಂದು ಏನು ಆಕ್ಟಿವಿಟೀಸ್ ಅವೆಲ್ಲನೂ ಪಾಸ್ ಆಗಬೇಕು. ಆವಾಗ ಈಗ ಸರ್ ಈ ತರ ನಿಲ್ತಾರೆ. ಪಿಕ್ಚರ್ ಬರ್ತದಲ್ಲ, ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಏನ್ ಇರ್ತದೆ ಗೊತ್ತಾಯ್ತಾ? ಓಕೆ, ಅವರು ನಿಮ್ಮ ತರನೇ ಇಲ್ಲಿ ಕಲಿತಾರೆ. ನೀವು ಆಸ್ ಎ ಸಬ್ ಇನ್ಸ್ಪೆಕ್ಟರ್ ಟೀಮ್ ಮಾಡ್ಕೊಳ್ಳಿ. ನಾನು ಮುಂದೆ ಇಲ್ಲಿ ಬಂದಾಗ ಇದೇ ತರ ಕೊಡ್ತೀನಿ ಅಂತ ಹೇಳಿ. ಆಯ್ತಾ? ನೀವು ಏನ್ ಫೀಲ್ ಮಾಡ್ಕೋಬೇಕಾದ್ರೆ ಸರ್ ಇಲ್ಲಿ ನೋಡಿರಿ, NPA ಅಂತ ಇದೆ, ನ್ಯಾಷನಲ್ ಪೊಲೀಸ್ ಅಕಾಡೆಮಿ. ಅಲ್ಲಿ IPS ಆಫೀಸರ್ SP ಸರ್ ಎಲ್ಲ ಗೊತ್ತಾ ನಿಮಗೆ? SP ಮೇಲೆ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಅದಲ್ಲ, ಇಲ್ಲಿ ನಮ್ಮಲ್ಲಿ ಏನ್ ಮಾಡ್ತಾರಲ್ಲ, ಸಾಹೇಬ್ರು ಒಂದು ಕ್ಲಾಸ್ ಆಗಿರ್ತೀವಿ ನಾವು. ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಹೇಳಕ್ಕೆ ಸಾಹೇಬ್ರೆ ಕ್ಲಾಸ್ ಮಾಡ್ತಾರ. ಅಂದ್ರೆ ನಮ್ಮಲ್ಲಿ ಎಷ್ಟು ಜನ PSI ಇದಾರಲ್ಲ, ಎಷ್ಟು ಜನ ಪಾಸ್ ಔಟ್ ಆಗಿಲ್ಲ, ಅವ್ರಿಗೆಲ್ಲ ಸಾಹೇಬ್ರು ಕ್ಲಾಸ್ ಮಾಡ್ತಾರೆ. ನಾವು ಈಗ ನಿಮ್ಗೆ ಅಷ್ಟೇ ಅಲ್ಲದೆ ಇಲ್ಲಿ 3 ರೀತಿಯಾಗಿ ಕಾಲೇಜಸ್, ಸ್ಕೂಲ್ ಪ್ಲಸ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ರೈಟ್, ನಿಮ್ಗೆ ಗೊತ್ತಿದೆ ಸ್ಕೂಲ್ ಎಲ್ಲಿ ಕಲಿತೀವಿ ನಾವು? ಟಿಲ್ SSLC ತನಕ ಸ್ಕೂಲ್ ಅಲ್ಲಿ ಕಲಿತೀವಿ. ನೆಕ್ಸ್ಟ್ ಕಾಲೇಜ್ ಹೋಗ್ತಿದ್ದಾನೆ, ಕಾಲೇಜ್ ಎಲ್ಲಿಂದ ಹೋಗ್ತೀವಿ? PUC, ಫಸ್ಟ್ PUC, ಸೆಕೆಂಡ್ PUC ಕಾಲೇಜ್. ನೆಕ್ಸ್ಟ್ ಡಿಗ್ರಿ, ರೈಟ್, ಡಿಗ್ರಿ BA ಆಗಿರಲಿ, BSc ಆಗಿರಲಿ, ಅಥವಾ BBM ಆಗಿರಲಿ, BC ಆಗಿರಲಿ, ಎಲ್ಲ ಡಿಗ್ರಿ ಅಂತೀವಿ. ಸೇಮ್ ತರ ಇಲ್ಲೂ ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ 3 ಡಿವೈಡ್ ಮಾಡಿದ್ದಾರೆ. ಏನು? ಪೊಲೀಸ್ ಟ್ರೈನಿಂಗ್ ಸ್ಕೂಲ್, ಪೊಲೀಸ್ ಟ್ರೈನಿಂಗ್ ಸ್ಕೂಲ್. ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಂತಂದ್ರೆ ಓನ್ಲಿ ಕಾನ್ಸ್ಟೇಬಲ್ ಟ್ರೈನಿಂಗ್ ಆಗ್ತದೆ. ಫಸ್ಟ್ ರಿಕ್ರೂಟ್ಮೆಂಟ್ ಯಾವುದು? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ರಿಕ್ರೂಟ್ಮೆಂಟ್ ಯಾವುದು? ಪೊಲೀಸ್ ಕಾನ್ಸ್ಟೇಬಲ್, ರೈಟ್, ಪೊಲೀಸ್ ಕಾನ್ಸ್ಟೇಬಲ್, ರೈಟ್. ನೀವೆಲ್ಲ ನೋಡಿದ್ರಿ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಯಾವ ತರ ಹೇಳ್ತಾರೆ ಎಲ್ಲರಿಗೂ ಗೊತ್ತಾ? ಗೊತ್ತಿದೆಯಾ? ಫಸ್ಟ್ ರಿಕ್ರೂಟ್ಮೆಂಟ್ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ರೈಟ್. ಅದಾದ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಯಾವುದು? ಸಬ್ ಇನ್ಸ್ಪೆಕ್ಟರ್ ಅಬೋವ್, ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಇಸ್ ನೆಕ್ಸ್ಟ್ ರಿಕ್ರೂಟ್ಮೆಂಟ್, ರೈಟ್. ಇದು ಕಾನ್ಸ್ಟೇಬಲ್ ಇದು ಕಾನ್ಸ್ಟೇಬಲ್ ಅಂತ ASI ರಿಕ್ರೂಟ್ ಮಾಡಲ್ಲ, ಹವಾಲ್ದಾರ್ ರಿಕ್ರೂಟ್ಮೆಂಟ್ ಇರಲ್ಲ, ನೆಕ್ಸ್ಟ್ ಸಿಂಗಲ್ ಸ್ಟಾರ್ ರಿಕ್ರೂಟ್ಮೆಂಟ್ ಇರಲ್ಲ. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಎಲ್ಲ ಹೋಗುತ್ತಾ 2 ಸ್ಟಾರ್ ಸಬ್ ಇನ್ಸ್ಪೆಕ್ಟರ್ ಅಂತ ಇದೆ. 2 ಸ್ಟಾರ್ ಏನು? ಸಬ್ ಇನ್ಸ್ಪೆಕ್ಟರ್. ಆ ಪೊಲೀಸ್ ಕಾನ್ಸ್ಟೇಬಲ್ ಟ್ರೈನಿಂಗ್ ಪೊಲೀಸ್ ಸ್ಕೂಲ್ ಅಲ್ಲಿ ಆಗ್ತದೆ. ಟ್ರೈನಿಂಗ್ ಎಲ್ಲ ಆಗ್ತದೆ, ಕಾನ್ಸ್ಟೇಬಲ್ ಟ್ರೈನಿಂಗ್ ಪೊಲೀಸ್ ಸ್ಕೂಲ್ ಅಲ್ಲಿ ಆಗ್ತದೆ. ಅಂದ್ರೆ ಅದಕ್ಕೋಸ್ಕರ ಏನಂತ ಕರಿತೀವಿ? ಪೊಲೀಸ್ ಟ್ರೈನಿಂಗ್ ಸ್ಕೂಲ್ಸ್ ಅಂತ ಕರಿತೀವಿ, ರೈಟ್. ಪೊಲೀಸ್ ಟ್ರೈನಿಂಗ್ ಸ್ಕೂಲ್ಸ್ ಎಷ್ಟಿದಾವೆ ಅಂತಂದ್ರೆ 10 ಪೊಲೀಸ್ ಟ್ರೈನಿಂಗ್ ಸ್ಕೂಲ್ಸ್ ಇದಾವೆ ನಮ್ಮ ಕರ್ನಾಟಕದಲ್ಲಿ, ರೈಟ್. ನೆಕ್ಸ್ಟ್ ಕಾನ್ಸ್ಟೇಬಲ್ ಬಿಟ್ಟು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಯಾವುದು? ಸಬ್ ಇನ್ಸ್ಪೆಕ್ಟರ್. ವೆರಿ ಗುಡ್. ಸಬ್ ಇನ್ಸ್ಪೆಕ್ಟರ್ ಎಲ್ಲಿ ಹೋಗ್ತಾರೆ? ಕಾಲೇಜ್, ಪೊಲೀಸ್ ಟ್ರೈನಿಂಗ್ ಕಾಲೇಜ್. ಅರ್ಥ ಆಯ್ತಾ? ಪೊಲೀಸ್ ಟ್ರೈನಿಂಗ್ ಕಾಲೇಜಸ್ ಎಷ್ಟಿದಾವೆ ಕರ್ನಾಟಕದಲ್ಲಿ? 2. ಸರ್ ಹೇಳಿದ್ರೆ ನೋಡಿ ಯಾವುದು? ಇನ್ನೊಂದು 2 ಪೊಲೀಸ್ ಟ್ರೈನಿಂಗ್ ಕಾಲೇಜಸ್ ಇದಾವೆ. ನೆಕ್ಸ್ಟ್ ಅದು ಬಿಟ್ಟು ಡಿಗ್ರಿ ಅಂತ ಹೇಳಿದೆ ನಾನು. ಸೇಮ್ ಇಲ್ಲೂ ಕೂಡ ಡಿಗ್ರಿ ಇದೆ, ಅದು IPS ಆಫೀಸರ್ಸ್, ರೈಟ್. IPS ಆಫೀಸರ್ ಟ್ರೈನಿಂಗ್ ಒಂದೇ ಒಂದಿದೆ, ಅದು ನಮ್ಮ ಇಂಡಿಯಾದಲ್ಲೇ ಒಂದೇ ಒಂದು IPS ಆಫೀಸರ್ ಟ್ರೈನಿಂಗ್ ಆಗೋದು. ಎಲ್ಲಿ? ಹೈದರಾಬಾದ್. ಎಲ್ಲಿ? ನೋ, ಹೈದರಾಬಾದ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಟ್ರೈನಿಂಗ್ ಅಕಾಡೆಮಿ ಅಂತ ಹೇಳ್ತೀವಿ, ರೈಟ್. ಹೈದರಾಬಾದ್ IPS ಆಫೀಸರ್ಸ್. IAS ಆಫೀಸರ್ಸ್ ಒಂದೇ ಒಂದಿದೆ ಇಂಡಿಯಾದಲ್ಲಿ ಟ್ರೈನಿಂಗ್ ಕಾಲೇಜ್, ಸಾರಿ ಡಿಗ್ರಿ ಅಂತ ಯೂನಿವರ್ಸಿಟೀಸ್ ಅಂತ ಕರಿತೀವಿ ಅದಕ್ಕೆ, ಟ್ರೈನಿಂಗ್ ಯೂನಿವರ್ಸಿಟೀಸ್ ಅಂತ. IPS ಆಫೀಸರ್ಸ್ ಗೆ ಹೈದರಾಬಾದ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ನೆಕ್ಸ್ಟ್ IAS ಆಫೀಸರ್ಸ್ ಗೆ ಯಾವುದು ಟ್ರೈನಿಂಗ್? ಡೆಲ್ಲಿ, ಡೆಹ್ರಾಡೂನ್. ಡೆಹ್ರಾಡೂನ್ ಎಲ್ಲಿ? ಡೆಹ್ರಾಡೂನ್ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ? ಡೆಹ್ರಾಡೂನ್ ಉತ್ತರಾಖಂಡ್. ಉತ್ತರಾಖಂಡ್. ಉತ್ತರಾಖಂಡ್, ವೆರಿ ಗುಡ್, ರೈಟ್. ಉತ್ತರಾಖಂಡ್, ಡೆಹ್ರಾಡೂನ್. ಇದಕ್ಕೆ ವೆರಿ ಗುಡ್. ನಮ್ಮಲ್ಲಿ ಈಗ ನಿಮ್ದು ಹೆಡ್ ಯಾರು? ಅವರ ನೆಕ್ಸ್ಟ್ ಯಾರು ಬರ್ತಾರೆ? ಪ್ರಿನ್ಸಿಪಲ್. ನಮ್ಮಲ್ಲಿ SP ಅಂಡ್ ಪ್ರಿನ್ಸಿಪಲ್
ಅಥವಾ ಎಸ್ಪಿಎನ್ ಪ್ರಿನ್ಸಿಪಲ್ ಅವರೇ ಶ್ರೀ ಡೆಕ್ಕಾ ಕಿಶೋರ್ ಬಾಬು IPS. ಶ್ರೀ ಡೆಕ್ಕಾ ಕಿಶೋರ್ ಬಾಬು IPS ಈಗಿನ ಅಂದ್ರೆ ಈ ಸದ್ಯದ ಪ್ರೆಸೆಂಟ್ SP ಮತ್ತೆ ಪ್ರಿನ್ಸಿಪಾಲ್ ಅವರು ಪೊಲೀಸ್ ತರಬೇತಿ ಮಹಾವಿದ್ಯಾಲಯದ ಈಗಿನ SP ಮತ್ತು ಪ್ರಿನ್ಸಿಪಾಲ್ ಅವರು ಇಲ್ಲಿನ ಆದ್ರೆ ಪ್ರೆಸೆಂಟ್ SP and ಪ್ರಿನ್ಸಿಪಲ್ ಶ್ರೀ ಡೆಕ್ಕಾ ಕಿಶೋರ್ ಬಾಬು IPS. ಶ್ರೀ ಡೆಕ್ಕಾ ಕಿಶೋರ್ ಬಾಬು IPS. ಡೆಕ್ಕಾ DEKKA ಕಿಶೋರ್ ಬಾಬು IPS. ಬಾಬು IPS. Sir is at present principal and superintendent of police of this training college. ಓಕೆ, ಅವರು ಈ ಇನ್ಸ್ಟಿಟ್ಯೂಷನ್ ಅನ್ನ ರನ್ ಮಾಡ್ತಾ ಇದ್ದಾರೆ ಇವಾಗ. ಕ್ಲಿಯರ್? ಅವ್ರ ಕೆಳಗಡೆ ಬಹಳಷ್ಟು ಜನ ಡಿವೈಎಸ್ಪಿ ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, SC ಹೆಡ್ ಕಾನ್ಸ್ಟೇಬಲ್ಸ್ ಇದ್ದಾರೆ. ಮಲ್ಲಿಕಾರ್ಜುನ್ ಖರೆ ಸಾಹೇಬರು ಅಂದ್ರೆ ನಮ್ದು ಇನ್ಸ್ಟಿಟ್ಯೂಷನ್ ಹುಟ್ಟಕ್ಕೆ ಕಾರಣ ಅವರು ಇಮ್ಯಾಜಿನೇಷನ್ ಅಲ್ಲಿ ನಮ್ಮ ಒಂದು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ತರಬೇತಿ ಶಾಲೆ ಇರಲಿ, ಕಾಲೇಜ್ ಇರಲಿ ಅಂತೇಳಿ ಬೇರೆ ಬೇರೆ ಕಡೆ ಹೋಗೋ ಕಾರಣದಲ್ಲಿ ಇಲ್ಲಿ ಅವರು ಒಂದು ಪೂರ್ವ ಇಲ್ಲಿ ಉತ್ಪತ್ತಿ ಆಗಿದೆ. ಮತ್ತೆ ನಮ್ಮಲ್ಲಿ ಇಲ್ಲೂ ಕೂಡ ಎಕ್ಸಾಮ್ಸ್ ನಡೀತಾವೆ. ಇಯರ್ ಎಂಡಿಂಗ್ ನಮ್ಗೆ ಹೇಗೆ ಎನ್ಯುವಲ್ ಎಕ್ಸಾಮ್ಸ್ ಇರುತ್ತಲ್ಲ, ಇಲ್ಲೂ ಕೂಡ ಎಕ್ಸಾಮ್ಸ್ ನಡೀತಾವ. ಇಲ್ಲೂ ಕೂಡ ಫೇಲ್ ಮಾಡ್ತಾರೆ, ಮತ್ತೆ ಇನ್ನೊಂದು ಫೇಲ್ ಆಗ್ತಾರೆ. ಇದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲ, ಇಟ್ ಈಸ್ ಎ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್. ಓಕೆನಾ? ಇದು ಪ್ರೈವೇಟ್ ಅಲ್ಲ. 545 545 ಆಮೇಲೆ 402 ಇದರ ಈ ಇತ್ತೀಚಿನ ರಿಕ್ರೂಟ್ಮೆಂಟ್ ಎಲ್ಲ ಆಗಿತ್ತು. ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಅಂತ ಒಂದು ನೋಟಿಫಿಕೇಶನ್ ಆಗಿದೆ. ಆ ನೋಟಿಫಿಕೇಶನ್ ಅಲ್ಲಿ ಫಸ್ಟ್ ಫಿಸಿಕಲ್ ಪಾಸ್ ಆಗಬೇಕು, ಆಮೇಲೆ CT ಎಕ್ಸಾಮ್ ಪಾಸ್ ಆಗಬೇಕು. ಪಾಸ್ ಆದ ನಂತರ ಅವ್ರದೆಲ್ಲ ಕ್ರೈಟೀರಿಯಾ ನೋಡಿ ಸೆಲೆಕ್ಷನ್ ಲಿಸ್ಟ್ ಹಚ್ತಾರಲ್ಲ, ಆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಬಂದಿರೋರು ಇವ್ರು ಸೆಲೆಕ್ಟ್ ಆಗಿರ್ತಾರೆ. ಅಪ್ಲಿಕೇಶನ್ ಹಾಕಿದ್ರೆ 10 ಲಕ್ಷ, ಇಲ್ಲಿ ಬಂದಿರ್ತಾರೆ 300 ಜನ. ಅದ್ರಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ನೋಡಿ, ಹೌದಲ್ಲ? ಈಗ ನಾವು ಕಾಂಪಿಟೇಟ್ ಮಾಡ್ಬೇಕಾದ್ರೆ ಎಷ್ಟು ಜನ ಜೊತೆ ಮಾಡ್ಬೇಕು? ನಾನು BS ಆಗ್ಬೇಕಾದ್ರೆ ನಾವು 10 ಲಕ್ಷ ಜನ ಜೊತೆ ಹೋರಾಟ ಮಾಡ್ಬೇಕು. ಹಾಗಾದ್ರೆ ನಾವು ಸ್ಟಡಿ ಫ್ರಮ್ ಟುಡೇ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು. ನಾನು ಒಮ್ಮೆ ಹೋಗಿ ಡಿಗ್ರಿ ಮುಗಿದ ನಂತರ ನೋಡೋಣ BS ಆಗೋಣ ಅಂದ್ರೆ ಆಗಲ್ಲ. ಇವತ್ತಿಂದ ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನೀವು IPS ಆಗ್ತೀರಿ, PSI ಆಗ್ತೀರಿ, DYSP ಆಗ್ತೀರಿ. ಬಟ್ ಆಮೇಲೆ ಮಾಡೋಣ ಅಂದ್ರೆ ಆಮೇಲೆ ನಾಳೆ ಅಂದ್ರೆ ನಾಳೆ ನಮ್ಮ ವಿಚಾರ. ಇವತ್ತಿಂದ ಸ್ಟಡಿ ಮಾಡಬೇಕು. ಏನ್ ಕ್ಲಾಸ್ ಅಲ್ಲಿ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಕೇಳಿದ್ರೆ ನಿಮ್ಮ ಮುಂದೆ ದಿನಗಳಲ್ಲಿ ಅಷ್ಟೊಂದು ಹಾರ್ಡ್ ಅನ್ಸಂಗಿಲ್ಲ ಯಾವುದು. ಕ್ಲಿಯರಾ? ಇಲ್ಲಾಂದ್ರೆ ನೀವು ವರ್ಷ ಆಗಲಿಕ್ಕೆ ಈಗ ಧಾರವಾಡದಲ್ಲ ಕ್ಲಿಯರ ಮೊನ್ನೆ ಒಂದು ಸ್ಟ್ರೈಕ್ ಆಯ್ತು. ಕೇಳಿದಾರು ಯಾಕಾಯ್ತು? ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂದ್ರೆ ಅಷ್ಟು ಜನ ಓದಿ ಕುಂತಿದ್ದಾರೆ ನಮ್ಮ ಹತ್ರ. ಪ್ರತಿ ವರ್ಷ ನೋಟಿಫಿಕೇಶನ್ ಆಗ್ತಾವ ಅಂದ್ರೆ ಎಷ್ಟು ಜನ ಲಿಮಿಟೇಷನ್ ಇರ್ತದೆ ಅದಕ್ಕೆ. ಒಂದು ನೋಟಿಫಿಕೇಶನ್ ಇಷ್ಟು ಜನ ನೌಕರಿ ಕೊಡ್ಬೇಕಂತ ಸರ್ಕಾರದಿಂದ, ಅಷ್ಟೇ ಜನ ಓದ್ತಾರವ್ರು. ಎಲ್ಲ ಓದೋರಿಗೆಲ್ಲ ನೌಕರಿ ಸಿಗ್ಬೇಕಂತ ಈಗ. ಸೊ ಹಾಗಾಗಿ ನಾವು ಎಷ್ಟು ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಅತಿ ಜಾಸ್ತಿಯಾಗಿ ಓದ್ಬೇಕು. ಹೆಚ್ಚಿನ ಓದು ಮಾಡಿದ್ರೆ ಸಹ ನಾವು ಈ ತರ ಬಂದು ನಿಲ್ಲಕ್ಕಾಗತ್ತೆ. ಅರ್ಥಾಯ್ತಾ? ಓದಿನ ಜೊತೆಗೆ ಒಳ್ಳೆಯ ಸಂಸ್ಕಾರ ಇರಬೇಕು. ಅದನ್ನ ನಿಮ್ಮನ್ನ ಎಲ್ಲ ಕಡೆ ಕಾಪಾಡುತ್ತೆ. ಕ್ಲಿಯರ್? ಯಾರಾದ್ರೂ ಮಾತಾಡ್ತೀರಾ? ಏನ್ ಫೀಲ್ ಮಾಡ್ಕೊಂಡ್ರಿ? ಏನ್ ಅನಿಸ್ತಾ ಇದೆ ನಿಮ್ಗೆ? ಯಾರಾದ್ರೂ ಮಾತಾಡ್ತಾರೆ? ಸ್ಕೂಲ್ ಅಂದ್ರೆ ಏನು? ಇಲ್ಲೆಲ್ಲ ಸರ್, ಇದು ಕರ್ನಾಟಕದಲ್ಲಿ 2ನೇ ಪೊಲೀಸ್ ಸೆಂಟರ್ ಕಾಲೇಜ್ ಅದ ಸರ್. ಒಂದು ಮೈಸೂರು, ಒಂದು ಕಲಬುರಗಿ. ಈ ಕಲಬುರಗಿ ಒಂದು ಸೆಂಟರ್ ಇದ್ದಿದ್ದು, ಅದು ನಮ್ಗೆ ಹೆಮ್ಮೆ ಸರ್. ಡೆಕ್ಕಾ ಕಿಶೋರ್ ಬಾಬು ಅವರು ಇದನ್ನು ಕಂಡುಹಿಡಿದರು. ಡೆಕ್ಕಾ ಬಾಬು ಕಿಶೋರ್ ಅವರು IPS ಇದನ್ನು ಕಂಡುಹಿಡಿದವರು 2003ರಲ್ಲಿ ನಮ್ಮ ಹತ್ರ ಅಡ್ಮಿನಿಸ್ಟ್ರೇಟರ್ SB ಹಾಗೂ ಪ್ರಿನ್ಸಿಪಲ್. ಸರ್, ಇಲ್ಲಿ ಬರೋಕೆ 10 ಲಕ್ಷ ಜನ
ಸೆಲೆಕ್ಟ್ ಆಗೋದು ಬರೀ 300 ಜನ ಮಾತ್ರ. ಇಲ್ಲಿ ನೋಡಿ ಅಷ್ಟೇ ಜನ ರಿಸ್ಟ್ರಿಕ್ಷನ್ ಇಲ್ಲ. ಎಷ್ಟು ವೇಕೆನ್ಸಿ ಇರ್ತವೆ ಗೌರ್ಮೆಂಟ್ ಏನ್ ಮಾಡ್ತದಪ್ಪ ನೋಟಿಫಿಕೇಶನ್ ಮಾಡ್ತಾರೆ. ರಿಕ್ರೂಟ್ಮೆಂಟ್ ಎಷ್ಟು ವೇಕೆನ್ಸಿ ಇದೆ ಇಷ್ಟಕ್ಕೆ ಮಾತ್ರ ನೀವು ಅಪ್ಲೈ ಮಾಡಬಹುದು ಅಂತ. ಅಲ್ಲಿ ಇಷ್ಟೇ ರಿಕ್ರೂಟ್ಮೆಂಟ್ ಇರ್ತಾವ, ಎಷ್ಟು ಜನ ಆದ್ರೂ ಅಪ್ಲೈ ಮಾಡಬಹುದು. ಎಷ್ಟು ಜನ ಡಿಗ್ರಿ ಆಗಿರ್ತದೆ ಅಷ್ಟು ಜನ ಅಪ್ಲೈ ಮಾಡ್ತಾರೆ. Example ಸೆಲೆಕ್ಟ್ ಆಗೋದು ಮಾತ್ರ ಎಷ್ಟು ಜನ? ಎಷ್ಟು ವೇಕೆನ್ಸಿ ಇರ್ತಾವ ಪೋಸ್ಟ್ 300 ಇದ್ರೆ 300, 500 ಇದ್ರೆ 500. ಈಗ ರೀಸೆಂಟ್ ಆಗಿ ಬಂದಿದ್ದಾರೆ 540 ಜನ ಬಂದಿದ್ದಾರೆ. ಅಟ್ ಪ್ರೆಸೆಂಟ್ 540 ಜನ ಇದ್ದಾರೆ. ರೈಟ್, ಹಾಕೋರು ಅಪ್ಲಿಕೇಶನ್ ಹಾಕಿದ್ರೆ ಸುಮಾರು ಲಕ್ಷ ಗಟ್ಟಲೆ ಇರ್ತಾರೆ. ಬಟ್ ಸೆಲೆಕ್ಟ್ ಆಗೋದು ಓನ್ಲಿ ಹಂಡ್ರೆಡ್ಸ್ ಅಂತ ಹೇಳ್ತೀವಲ್ಲ, 200, 300, 400, ಹಂಡ್ರೆಡ್ಸ್. ಹಾ, ವೆರಿ ಗುಡ್. ಇದು ಕಲಬುರಗಿ ಒಳಗೆ ಭಾಳ ಹೆಮ್ಮೆ ಆಯ್ತು ನಮಗೆ. ಇದು 2003 ಇದು ಆಯ್ತು ಸ್ಥಾಪನೆ ಆಯ್ತು. ಇದು ಇದು ಎರಡೇ ಇದೆ ಡಿಸ್ಟ್ರಿಕ್ಟ್ ಒಳಗೆ, ಮೈಸೂರೊಳಗೆ ಮತ್ತು ಕಲಬುರಗಿ ಒಳಗೆ ಇದೆ. ನನಗೆ ಭಾಳ ಹೆಮ್ಮೆ ಆಯ್ತು. ನನಗೆ IPS ಆಫೀಸರ್ ಆಗಬೇಕು ಇಷ್ಟ. ವೆರಿ ಗುಡ್. ನಾನು IPS ಆಫೀಸರ್ ಆಗಿ ಈ ದೇಶವನ್ನು ದೇಶ ಸೇವೆ ಮಾಡುತ್ತೇನೆ. IPS ಟ್ರೈನಿಂಗ್ ಸೆಂಟರ್ ಎಲ್ಲಿದೆ? ಹೈದರಾಬಾದ್. ಇಲ್ಲ, ಇಲ್ಲಿ ಬರ್ಬೇಕಂದ್ರೆ ಏನ್ ಪಾಸ್ ಆಗಬೇಕು? ಹಾ, ನೀವು IPS ಆದ್ರೆ ಇಲ್ಲಿ ಪ್ರಿನ್ಸಿಪಲ್ ಆಗಿ ಬರ್ತೀರಿ. ಹಾ, ಅಲ್ಲಿ ಟ್ರೈನಿಂಗ್ ಇಲ್ಲಿ ಪ್ರಿನ್ಸಿಪಲ್ ಆಗಿ ಬರ್ತೀರಿ, ಅಂದ್ರೆ ಹೆಡ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ ಆಗಿ ಬರ್ತೀರಿ. ಎಸ್, ಡೆಫಿನೆಟ್ಲಿ ಮ್ಯಾಮ್, ಡೆಫಿನೆಟ್ಲಿ, ವೈ ನಾಟ್? We started 2023. ಹಾ, 2023. Clear that it's not about just dreaming big. We should work on our dreams. So we were just dreaming that we should be civil service. We should crack civil service exams, but we are not knowing the process, how hard it will be, how much competition it will be. So today is the first process of learning of us. Today we got where to enroll ourselves, what to work, and how much hard to work. So for this institution, if anybody of us want to enroll here, our role model is our administrator sir. He has already thank you for this experience. you know, the annual exam I failed one subject here. Right? In this training college only. Which subject? Mike. ಪೊಲೀಸ್ ಮ್ಯಾನುವಲ್ ಅಂತ ಇರುತ್ತೆ, ಪೊಲೀಸ್ ಮ್ಯಾನುವಲ್ ಅಲ್ಲಿ ಫೇಲ್ ಆಗಿದ್ದೇನೆ ನಾನು. ಸೊ ಅದು ಒಂದು ವರ್ಷ ಆದ ನಂತರ ಕ್ಲಿಯರ್ ಮಾಡಿದೆ. ಅದಕ್ಕೆ ನಾನು ಹೇಳೋದು, ಇದಕ್ಕೋಸ್ಕರ ನಾನು ದಡ್ಡ ಇದ್ದೀನಿ, ನಾನು ಹಿಂದೆ ಆಗಲ್ಲ, ನನ್ನ ಕೈಯಲ್ಲಿ ಅಂತ ಅಲ್ಲ. ರೈಟ್, 15ರಲ್ಲಿ ನಮ್ಮ ಒಂದು ಒಪಿನಿಯನ್ ಏನಪ್ಪಾ ಅಂದ್ರೆ SSLC ಅಲ್ಲಿ 5 ಸಬ್ಜೆಕ್ಟ್ ಹೋಗಿತ್ತು ನಾನು. ನೆಕ್ಸ್ಟ್ PUC ಅಲ್ಲಿ 3 ಸಬ್ಜೆಕ್ಟ್ ಹೋಗಿತ್ತು. ರೈಟ್, ನೆಕ್ಸ್ಟ್ ಡಿಗ್ರಿ ಸೆಕೆಂಡ್ ಸೆಮಿಸ್ಟರ್ ಪೂರ ಎಲ್ಲ ಸಬ್ಜೆಕ್ಟ್ ಫೇಲ್. ನೆಕ್ಸ್ಟ್ ಇಲ್ಲಿ ಟ್ರೈನಿಂಗ್ ಅಲ್ಲಿ ಇಲ್ಲಿ ತನಕ ಬಂದ್ವಿ, ಇಲ್ಲಿ ಟ್ರೈನಿಂಗ್ ಅಲ್ಲಿ ಕೂಡ ಒಂದು ಸಬ್ಜೆಕ್ಟ್ ಹೋಗಿತ್ತು. ಓನ್ಲಿ ಪರ್ಸನ್ ಐ ಆಮ್ ದ ಫೇಲ್ ಎಂಟೈರ್. ಟೋಟಲ್ ಎಷ್ಟಿತ್ತು ಅಂದ್ರೆ 320 ಸ್ಟೂಡೆಂಟ್ಸ್ ಅಲ್ಲಿ ನಾನು ಒಬ್ಬನೇ ಫೇಲ್ ಆಗಿದ್ದೆ. ಅದಕ್ಕೆ ಹೇಳ್ತೀನಿ ನಾನು, ಫೇಲ್ ಇಟ್ ಇಸ್ ನಾಟ್ ಪರ್ಮನೆಂಟ್. ನೀವು ಏನು ಓದಿಲ್ಲ ಅದಕ್ಕೆ ಕರೆಕ್ಷನ್ ಮಾಡ್ಕೊಳ್ಬೇಕಾದ ಅಪರ್ಚುನಿಟಿ ಅಷ್ಟೇ. ರೈಟ್, ತಿದ್ಕೊಂಡು ಓದ್ಕೊಳ್ಳೋಕೆ ಅದೊಂದು ಅಪರ್ಚುನಿಟಿ. ಆ ಅಪರ್ಚುನಿಟಿಯನ್ನು ಯಾವುದೂ I want to see you all here. All is Hyderabad. Basal. Thank you, sir.
ಮಾಡಬೇಕು. ಅಂದ್ರೆ ಇಲ್ಲಿ ಕುಂತು ಅವರು ಡೀಪ್ ಆಗಿ ತಿಳಿ ಮಾಡ್ತಾರೆ. ಒಂದು ಯಾವುದೇ ಒಂದು ಕೇಸ್ ಬಗ್ಗೆ ಆಗಲಿ ಇನ್ನೊಂದು ಯಾವುದೇ ಆಗಲಿ ಅವ್ರಿಗೆ ಒಂದು ಟಾಸ್ಕ್ ಕೊಡ್ತೀವಿ ನಾವು. ಇಂಥ ಒಂದು ಕೇಸ್ ಬಗ್ಗೆ ಅನಲೈಸ್ ಮಾಡ್ಕೊಂಡು ಅವಾಗ ಅವರೆಲ್ಲ ಬಂದು ಕುಂತು ಓದ್ಕೊಂಡು ಚರ್ಚೆ ಮಾಡಿ ಅದೆಲ್ಲಾನು ನೋಟ್ ಮಾಡಿಕೊಂಡು ಎಕ್ಸಾಮ್ಗೆ ಅಪ್ಲೈ ಮಾಡ್ತಾರೆ. ಕ್ಲಿಯರ್? ನೀವು ಯಾವ ರೀತಿ ಯುಟಿಲೈಸ್ ಮಾಡ್ತೀರ ಅದೇ ತರ ಅವ್ರನ್ನ ಯುಟಿಲೈಸ್ ಮಾಡ್ಕೊತಾರೆ. ಎಲ್ಲ ಒಂದು ರೌಂಡ್ ಯುಟಿಲೈಸ್ ಮಾಡ್ತೀವಿ. ಕೆಲವ್ರು ಬೇಕಂತ ಕೇಳಿದ್ರು. ಡಿಲೀಟ್ ಮಾಡಿ ಅವರೆಲ್ಲ ಮಾಡಿದ್ರೆ ಕೆಲವರು
ಇವಾಗ ಸಿಗುತ್ತಿಲ್ಲ. ಬಟ್ ನೀವು ಡಿಲೀಟ್ ಮಾಡ್ತಿರೋದ ಫೋಟೋಸ್ ಏನಾದ್ರು ಇದ್ರೆ ಮೆಸೇಜಸ್ ಎಲ್ಲ ಡಿಲೀಟ್ ಮಾಡಿರ್ತೀರಿ ಮೊಬೈಲಲ್ಲಿ, ಯಾರ್ಯಾರು ಫ್ರೆಂಡ್ಸಿಗೆ ಕಳಿಸಿ ಏನಾದ್ರು ಇದ್ರೆ ಡಿಲೀಟ್ ಮಾಡ್ತಿರೋದ, ಆ ಡಿಲೀಟೆಡ್ ಫೋಟೋ ಆ ಡಿಲೀಟೆಡ್ ಮೆಸೇಜ್ ನಿಮಗೆ ಸಿಗುತ್ತಾ? ನಿಮ್ಮ ಫೋನಲ್ಲಿ ಸಿಗುತ್ತಾ? ನಮ್ಮ ಹತ್ರ ಸಿಗುತ್ತಿಲ್ಲ. ನಿಮ್ಮ ಫೋನ್ ತಂದು ಕೊಟ್ರೆ ನಾವು ಅದನ್ನ ರಿಟ್ರೈ ಮಾಡ್ಕೊಡ್ತೀವಿ. ಇದಕ್ಕೆ ನಾವು ಸೈಬರ್ ಲ್ಯಾಬ್ ಅಂತೇಳಿ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೋದು? ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ ನಾವು. ಏನು ಡಿಜಿಟಲ್ ಫುಟ್ ಪ್ರಿಂಟ್ ಅಂದ್ರೆ, ನಾವು ಒಂದ್ಸತಿ ಯಾವ್ದಾದ್ರು ಸೈಟಿಗೆ ಒಂದ್ಸತಿ ಹೋದ್ವಂದ್ರೆ ನಾವು ಹೋಗಿವಿ ಅಂದ್ರೆ ನಮ್ಮ ಲೈಫ್ ಟೈಮ್ ಅಲ್ಲೂ ಆ ಸೈಟ್ ಅಲ್ಲಿ ನಿಮ್ಮ ಹೆಸರು ನೋಂದಣಿ ಆಗಿರ್ತದೆ. ಅರ್ಥ ಆಯ್ತಾ? ಅದನ್ನ ಡಿಲೀಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ನೋಡ್ತೀವಿ ಅದನ್ನ? ಇಲ್ಲಿ ನಮ್ಮ ಲ್ಯಾಬ್ ಅಲ್ಲಿ ನೋಡ್ತೀವಿ. ಸ್ವಲ್ಪ ಈ ಎಲೆಕ್ಟ್ರಾನಿಕಲಿ ನೀವು ಏನೇ ಮಾಡಿದ್ರು ಕೂಡ ಪ್ರತಿಯೊಂದು ಈಗ ಗೊತ್ತಾಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ಪೊಲೀಸ್ ಏನ್ ಹೇಳ್ತಾರೆ, ನನ್ನ ಮೊಬೈಲ್ ಸಿಕ್ತು ಅಂದ್ರೆ ಪ್ರತಿಯೊಂದ್ರು ಸಿಕ್ಕಂಗೆ. ಮೊಬೈಲ್ ಸಿಕ್ತು ಅಂದ್ರೆ ಪ್ರತಿಯೊಂದು ಸಿಕ್ಕಂಗೆ. ನೀವು ಎಲ್ಲಿ ಹೋಗಿದ್ದೀರಿ, ನಾವು ಜಸ್ಟ್ ಮೊಬೈಲ್ ಇಟ್ಕೊಂಡು ಬಂದಿದ್ದೀನಿ, ನಾನು ಇವತ್ತು ಈಗ ಎಲ್ಲೆಲ್ಲಿ ಹೋಗಿದ್ದೀನಿ ಎಲ್ಲರೂ ಕೂಡ ರಿಟ್ರೀವ್ ಮಾಡ್ಬೋದು. ಇವಾಗ ನಿಮ್ಮ ಯಾವ ಮನೆಗೆ ಹೋದೆ, ನೆಕ್ಸ್ಟ್ ಯಾವ ಕಡೆಗೆ ಬಂದೆ, ಎಷ್ಟು ಗಂಟೆಗೆ ಹೋಗಿದೆ, ಎಷ್ಟು ಸೆಕೆಂಡ್ ಆಗಿತ್ತು, ಅಲ್ಲಿ ಎಷ್ಟು ಸೆಕೆಂಡ್ ನಿಂತೆ, ನೆಕ್ಸ್ಟ್ ಅಲ್ಲಿಂದ ಯಾವ ಕಡೆಗೆ ಬಂದೆ. ಅಥವಾ ಈಗ ವಾಟ್ಸ್ಆಪ್ ಫಾರ್ ಎಕ್ಸಾಂಪಲ್ ಯಾರಿಗೂ ಒಂದು ಮೆಸೇಜ್ ಕಳಿಸಿರ್ತೀವಿ, ನಮ್ಗೆ ಗೊತ್ತಾಗಲ್ಲ ಅನ್ಕೊಂತೀವಿ ನಾವು. ಏನು ಅದು ಡಿಲೀಟ್ ಮಾಡಿದ್ರೆ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಬರುತ್ತೆ, ಡಿಲೀಟ್ ಫಾರ್ ಮೀ ಅಂತ ಬರುತ್ತೆ. ರೈಟ್, ಡಿಲೀಟ್ ಫಾರ್ ಎವ್ರಿ ಒನ್ ಅಂತಂದ್ರೆ ಯಾರಿಗೂ ಸಿಗಲ್ಲ ಅಂತ ತಕ್ಷಣ ನಾವು ಅನ್ಕೊಂತೀವಿ, ತಪ್ಪು. ರೈಟ್, ಅದಕ್ಕೆ ಎಲೆಕ್ಟ್ರಾನಿಕಲಿ ರಿಟ್ರೀವ್ ಮಾಡ್ತಕ್ಕಂಥದಕ್ಕೆ ಸೈಬರ್ ಅಂತ ಹೇಳ್ತಾರೆ. ಸೈಬರ್ ಅಂದ್ರೆ ಎಲೆಕ್ಟ್ರಾನಿಕ್ ಕ್ರೈಮ್. ರೈಟ್, ಅದಕ್ಕೋಸ್ಕರ ಇಲ್ಲಿ ಸೈಬರ್ ಲ್ಯಾಬ್ ಅಂದ್ರೆ ಸ್ಪೆಷಲಿ ಮಾಡಿದ್ದಾರೆ. ಯಾರಂದ್ರೆ ಸಬ್ ಇನ್ಸ್ಪೆಕ್ಟರ್ ಟೀಚ್ ಮಾಡಕ್ಕೆ ಅಥವಾ ಕಾನ್ಸ್ಟೇಬಲ್ ಟೀಚ್ ಮಾಡಕ್ಕೆ ಸೈಬರ್ ಲ್ಯಾಬ್ ಅಂತ ಮಾಡಿದ್ದಾರೆ. ಸೈಬರ್ ಲ್ಯಾಬಿಗೆ ಇನ್ಚಾರ್ಜ್ನು ಕೂಡ ಇವರೇ ಇದ್ದಾರೆ, ಭೀಮಾಶಂಕರ್ ಸರ್ ಅಂತ. ಜೆಬಿ ಮಾಡ್ತೀವಿ. ಜೆಬಿ ಸರ್, ಜೆಬಿ. ನೀವೆಲ್ಲ ಕಂಪ್ಯೂಟರ್ ನೋಡಿದಿರಾ? ನಾವು ಕಂಪ್ಯೂಟರ್ ಇವ್ರಿಗೆ ಇದೇ ತರ ಬಿಚ್ಚಿ ತೋರಿಸ್ತೀವಿ, ಹೌದಲ್ಲ? ಯಾವುದು, ಆಮೇಲೆ ರ್ಯಾಮ್ ಯಾವುದು, ಎಲ್ಲಿ ಏನು ತೆಗಿಬೇಕು ನಾವು ಅನ್ನೋದು. ನಮ್ಗೆ SOC ಗೆ ನಿಮ್ದು ಏನೆಲ್ಲ ಡಾಟಾ ಎಲ್ಲಿ ಸೇವ್ ಆಗಿರ್ತದೆ? ಹಾರ್ಡ್ ಡಿಸ್ಕ್ ಸೇವ್ ಆಗಿರ್ತಲ್ಲ. ಇದು ಒಂದು ಹಾರ್ಡ್ ಡಿಸ್ಕ್ ನಿಮ್ಮ ಕಂಪ್ಯೂಟರ್ ಸಿಕ್ಕರೆ ನಿಮ್ಗೆ ಏನೇನಾದಲ್ಲ ಎಲ್ಲ ನಾವು ಇಲ್ಲಿ ಡಿಲೀಟೆಡ್ ಆದ್ರೂ ಸಹ ಅಥವಾ ಫಾರ್ಮೇಟ್ ಆದ್ರೂ ಸಹ ಇಲ್ಲಿ ನಾವು ಅದನ್ನ ರಿಟ್ರೈವ್ ಮಾಡ್ತೀವಿ. ಅಂದ್ರೆ ಯಾವುದು ಇಲ್ಲಿ ನೀವೇನ್ ಮಾಡಿರ್ತಿರಲ್ಲ, ಅಚಾನಕ್ ಯಾರಿಗಾರ ಮೆಸೇಜ್ ಕಳಿಸಿ, ಈಗ ನಿಮ್ಮ ಪೇರೆಂಟ್ಸ್ ಎಲ್ಲ ನಿಮ್ಗೆ ಮೊಬೈಲ್ ಕೊಟ್ಟಿರ್ತಾರಲ್ಲ, ಮೊಬೈಲ್ ಕೊಟ್ಟಾಗ ನೀವು ಸೇಫ್ ಸರ್ಚ್ ಮಾಡಬೇಕು. ಯಾವ್ದಾದ್ರು ಸೈಟ್ಗೆ ಹೋಗಿ ನೋಡಿದ್ರೆ ನಾನು ನೋಡಿಲ್ಲ, ನಾನು ಮಾಡಿಲ್ಲ ಅಂತಿಲ್ಲ. ಕ್ಲಿಯರಾ? ಎಲ್ಲಾನು ಅರ್ಥ ಆಗುತ್ತಾ ನಿಮಗೆ? ನಾವೇನೇ ನೋಡಿದ್ರು ಯಾವುದು ನಾವು ತಪ್ಪಿಸ್ಕೊಳಕ್ ಚಾನ್ಸ್ ಇಲ್ಲ. ನಿಮ್ಮ ಮೊಬೈಲ್ ನಮ್ಮ ಹತ್ರ ಸಿಕ್ಕರೆ ನೀವು ಏನ್ ನೋಡಿದ್ರಿ, ಯಾವ ಸೈಟ್ನ ವಿಸಿಟ್ ಮಾಡಿದ್ರಿ, ನೀವು ಏನೇನು ಸರ್ಚ್ ಮಾಡಿದ್ರಿ ಅನ್ನೋದು ಎಲ್ಲಾನು ನಮಗೆ ಗೊತ್ತಾಗ್ತದೆ. ಅಂದ್ರೆ ಪೊಲೀಸರಿಗೆ ಗೊತ್ತಾಗ್ತದೆ. ನೀವು ಯಾವ್ದಾದ್ರು ಅಂದ್ರೆ ನೀವು ಸ್ಟೇಟಸ್ ನೋಡ್ತೀರಿ, ಸ್ಟೇಟಸ್ ನೋಡಿ ಅವ್ರಿಗೆ ಏನಾದ್ರು ಬ್ಯಾಡ್ ಕಮೆಂಟ್ ಮಾಡಲಿ ಅಥವಾ ಗುಡ್ ಕಮೆಂಟ್ ಮಾಡಲಿ, ನೀವು ಗುಡ್ ಕಮೆಂಟ್ ಮಾಡಿದ್ರ ಅಥವಾ ಬ್ಯಾಡ್ ಕಮೆಂಟ್ ಮಾಡಿದ್ರ ಎಲ್ಲಾನು ನಮ್ಗೆ ಗೊತ್ತಾಗ್ತದೆ. ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಾಗೆಲ್ಲ ನೀವು ಪೇಜಸ್ ಇರ್ತಾವ, ಹೌದಾ? ಯಾರೋ ಒಂದು ಪೋಸ್ಟ್ ನ ಬಿಟ್ಟಿರ್ತಾರೆ, ಯಾವುದೇ ರಿಲೇಟೆಡ್ ಇರಲಿ, ಅದನ್ನ ನಿಮ್ಗೆ ಇಷ್ಟ ಆದ್ರೆ ಅದನ್ನ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ. ಇಷ್ಟ ಆಗಿಲ್ಲ ಅಂದ್ರೆ ಏನಾದ್ರು ಬ್ಯಾಡ್ ಕಮೆಂಟ್ ಆಗ್ತಿರೋದಿಲ್ಲ, ಅವರು ನಿಮ್ಮ ಮೇಲೆ ಅಂದ್ರೆ ಅಪೋಸ್ ಮಾಡ್ತಾರೆ, ಇವ್ರು ನಾವು ಬ್ಯಾಡ್ ಕಮೆಂಟ್ ಮಾಡಿರ್ತೇವೆ, ನೀವು ಅದನ್ನ ಡಿಲೀಟ್ ಮಾಡಿರ್ತೀರಿ. ನಾನು ಬ್ಯಾಡ್ ಕಮೆಂಟ್ ಮಾಡಿಲ್ಲ ಅಂತ ಹೇಳ್ತಿರಲ್ಲ, ಆಗ ನಾವು ಅದನ್ನ ನೀವು ಮಾಡಿದಿರೋ ಇಲ್ವಾ ಅಂತೇಳಿ ಇಲ್ಲಿ ಪೊಲೀಸರು ನಿಮ್ಮನ್ನ ಯಾಕೆ ಹಿಡಿತಾರೆ ಅಂದ್ರೆ ನೀವು ಡಿಲೀಟೆಡ್ ಮಾಡಿದ್ರು ಸಹ ನಮ್ಮ ಹತ್ರ ಇರ್ತದೆ ಇಲ್ಲಿ. ಸೊ ಒಂದ್ಸರಿ ನಾವು ಏನಾದ್ರು ಯೂಸ್ ಮಾಡಿದ್ರೆ ಯಾವತ್ತೂ ಡಿಲೀಟ್ ಆಗಲ್ಲ ಅನ್ನೋದು ತಲೆಯಾಗಿರಲಿ ನಮಗೆ. ಓಕೆನಾ? ಮೊಬೈಲಲ್ಲಿ ಆಯ್ತು, ಕಂಪ್ಯೂಟರಲ್ಲಿ ಆಯ್ತು, ಏನೇ ಆಯ್ತು, ಎನಿ ಡಿಲೀಟೆಡ್ ಯಾವುದು ನಾಟ್ ಡಿಲೀಟೆಡ್. ಇದು ನಮ್ದು ವರ್ಕ್ ಸ್ಟೇಷನ್ ನೋಡಿ, ಕಲ್ಕಾಸ್ ಅಂತ ಹೇಳಿ ಇದ್ರದ್ದು 43,000 ಲಕ್ಷ. ನೋಡಿದ್ರೆ ಎಲ್ಲ ಈಗ ನೋಡ್ಬೇಕಾ? ಬಾಕಿ ನೋಡಿದ್ರೆ ಏನೇನು ನೋಡಿದ್ರಿ? Auditorium, library, and ಕ್ಲಾಸ್ ರೂಮ್ಸ್, ಲೈಬ್ರರಿ, principal office. ಆಫೀಸ್ನಲ್ಲಿ ಏನು ಮತ್ತೆ ಚೆನ್ನಾಗಿ ಅನಿಸಿದ್ಯಾ? ಯಾವ ಕ್ಲಾಸ್ ನೀವೆಲ್ಲ? Grade 6 to 10 standards. 6 to 10th. 10th ಯಾರು? Who is 10th standard? ಸೊ ಎಕ್ಸಾಮ್ಸ್ ಯಾವಾಗಿಂದ? ಎಲ್ಲ ಚೆನ್ನಾಗಿ ಓದಿದ್ರಾ? ಎಷ್ಟು ಜನರಿಗೆ ಪೊಲೀಸ್ ಆಗ್ಬೇಕಂತ ಇದೆ?
ಎಷ್ಟು ಜನ IPS ಆಗ್ತೀರಿ? IPS, IAS, IPS. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ಅದಾಗಿದೆ. ಓದುವುದಂದ್ರೆ ಸುಮ್ಮನೆ ಪುಸ್ತಕದಲ್ಲಿ ಏನಿದೆ ಅದನ್ನು ಬೈ ಹಾರ್ಟ್ ಮಾಡಿ ಎಕ್ಸಾಮ್ನಲ್ಲಿ ಬರೆಯೋದು ಅಷ್ಟೇ ಅಲ್ಲ. ಪುಸ್ತಕದಲ್ಲಿ ಏನಿದೆ ಅದು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಹೊರಗಡೆ ಅದಕ್ಕೆ ಸಂಬಂಧಪಟ್ಟ ಏನಿದೆ ಅದನ್ನು ಅಬ್ಸರ್ವ್ ಮಾಡಬೇಕು. ಅದು ಸ್ಟಡಿ ಅಂದರೆ ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು, ಅಂದರೆ ಟೆನ್ಷನ್ ತಗೋಬಾರ್ದು. ಎಕ್ಸಾಮ್ಸ್ ಅಂದರೆ ಸ್ಟ್ರೆಸ್ಸು ಟೆನ್ಷನ್ ತಗೋಬಾರ್ದು. ಕಾನ್ಫಿಡೆಂಟ್ ಆಗಿರಬೇಕು, ಕರೇಜಿಯಸ್ ಆಗಿರಬೇಕು, ಆಮೇಲೆ ಡಿಸಿಪ್ಲಿನ್ ಜೊತೆ ಇರಬೇಕು. ಜಾಸ್ತಿ ಟೈಮ್ ಮೊಬೈಲ್ ನೋಡಬಾರ್ದು. ಇವೆಲ್ಲ ನೀವು ಆವಾಗ ನಿಮ್ಮ ಲೈಫ್ ಏನಿದೆ ಮುಂದೆ ತುಂಬ ಚೆನ್ನಾಗಿರ್ತದೆ. ಹಾಗೆ ನಾನು ಕೇಳಬೇಕಂತ ಅನಿಸ್ತಾ ಇದೆಯಾ? ಕೇಳಬೇಕಂದ್ರೆ ಕೇಳಿ. Ask if you have anything. Any queries regarding civil services? Somebody is ಅದೇ ಅಲ್ಲ, asking. ಏನಾದರೂ ಕೇಳ್ಬೋದು. Really? Whatever you feel at present. Free to ask questions. Yes. How you become officers? ಈಗ ನಾನು ಹೇಳಿದ್ನಲ್ಲ ಅದೆಲ್ಲ ಮಾಡಿದ್ರೆ, ನಾನೀಗ ಹೇಳಿದ್ನಲ್ಲ ಚೆನ್ನಾಗಿ ಓದಬೇಕು. ಏನಪ್ಪ? Deleted messages and photos. Just now the experiences of their cyber lab. ಇದರಲ್ಲಿ ಇದು ನೋಡಿದೆಲ್ಲ ಅದೆಲ್ಲ ಸಿಸ್ಟಮ್ಸ್ ಇವೆಲ್ಲ ಇದ್ದಾವೆ, ಟೂಲ್ಸ್ ಎಲ್ಲ ಇದ್ದಾವೆ. ಅದರಲ್ಲಿ ನಾವು ಏನೇನು ಡಿಲೀಟ್ ಆಗಿದೆ ಅದೆಲ್ಲ ಹೊರಗಡೆ ತೆಗಿತೀವಿ. Sir, how do you feel to be 1 in a million, sir? ನಾವು ಅದು ಒಂದು ಆಪರ್ಚುನಿಟಿ, ಅವಕಾಶ. ನಮಗೆ ಸರ್ವಿಸ್ ಮಾಡೋಕ್ಕೆ ಒಂದು ಅವಕಾಶ. ಅದನ್ನು ನಾವು ಸರ್ವಿಸ್ ಅಂತ ತಿಳ್ಕೊಂಡು ಒಳ್ಳೆ ಕೆಲಸ ಮಾಡಬೇಕು. ಯಾವಾಗಲೂ ಕೂಡ ನಾವು 1 in a million ಅಂತ ನಾವು ಹಂಬಲ್ ಆಗಿರ್ಬೇಕು. ಹಂಬಲ್ ಅಂದರೆ ಏನು? ಏನಂತ ಹೇಳ್ತಾರೆ ಹಂಬಲ್ ಅಂದರೆ? Down to earth, sir. ಅದೇ ಕನ್ನಡದಲ್ಲಿ ಹಂಬಲ್ ಅಂದರೆ ವಿನಮ್ರತೆಯಿಂದ ಇರಬೇಕು. ಸಮಾಜ ಸಲುವಾಗಿ ಸಮಾಜಕ್ಕೆ ನಾವು ವಿನಮ್ರತೆಯಿಂದ ಇರಬೇಕು. ಯಾಕಂದರೆ ನಮಗೆ ಸಮಾಜ ಅವಕಾಶ ಕೊಟ್ಟಿದೆ. ವಿ ಆರ್ ಸರ್ವೆಂಟ್ಸ್, ಸೇವಕರು ನಾವು ಸಮಾಜಕ್ಕೆ. ಆ ಭಾವನೆಯಿಂದ ನಾವು ಇರಬೇಕು. ನೆಕ್ಸ್ಟ್ Sir, we can stop cyber crime. Yes. ಯಾವಾಗ ಆಗುತ್ತಂದರೆ ನಮಗೆ ಅದರ ಬಗ್ಗೆ ಜಾಸ್ತಿ ಅರಿವು ಇದ್ದರೆ ಅದು ಕಡಿಮೆ ಆಗ್ತದೆ. ಅದೇ ನೀವು ಏನೇನು ಕ್ರಮ ತಗೊಳ್ತೀರ ಅದನ್ನು ಆಗದಂತೆ ನೋಡ್ಕೊಳ್ಳೋಕ್ಕೆ ಜಾಸ್ತಿ ಕ್ರಮ ತಗೊಂಡಿದ್ರೆ ಆಗುವುದು ಕಡಿಮೆ ಆಗ್ತದೆ. ಅದಕ್ಕೆ ನಾವು ಇಲ್ಲಿ ಎಲ್ಲರಿಗೂ ಅವೇರ್ನೆಸ್ ಕೂಡ ಮಾಡೋ ಕೆಲಸ ನಾವು ಮಾಡ್ತೀವಿ. ಮುಂದೆ ಮತ್ತೆ ನಿಮಗೆ ಮತ್ತೆ ಕಳಿಸ್ತೀವಿ ಒಂದು ದಿವಸ. Sir, nowadays they are distracted too much, sir. So how to overcome that? ನಮಗೆ ಯಾವುದು ಫೋಕಸ್ ಇಲ್ಲ ಅಂದರೆ ನಾವು ಜಾಸ್ತಿ ಡಿಸ್ಟ್ರಾಕ್ಷನ್ ಆಗ್ತೀವಿ. ನಮಗೆ ಒಂದು ಗುರಿ ಇದೆ ಅಂತ ತಿಳ್ಕೊಳ್ಳಿ. ಗುರಿ ಇದ್ದಾಗ ನಾವು ಡಿಸ್ಟ್ರಾಕ್ಷನ್ ಆಗೋದಿಲ್ಲ. ಗುರಿ ನಮಗೆ ಸರಿ ಇಲ್ಲ ಅಂದರೆ ನಾವು ಡಿಸ್ಟ್ರಾಕ್ಷನ್ ಜಾಸ್ತಿ. ಅದಕ್ಕೆ ನಾವು ಫಸ್ಟ್ ಏನು ಮಾಡ್ಕೋಬೇಕು, ನಮ್ಮದು ಒಂದು ಗುರಿ ಇಟ್ಕೋಬೇಕು. ಆವಾಗ ನಮಗೆ ಆ ಗುರಿ ಕಾಣಿಸ್ತಾ ಇದ್ದರೆ ಬಾಕಿ ಉಳಿದವರು ಕಾಣಿಸೋದು ಕಡಿಮೆ ಆಗ್ತದೆ. ಸೊ ಹ್ಯಾವ್ ಎ ಗೋಲ್. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಹೋಗ್ತೀವಿ. ನಾವು ಸಿವಿಲ್ಸ್ ಬರಬೇಕು ಅಂತ 8ನೇ ತರಗತಿಯಲ್ಲಿ ನಮಗೆ 8th ಕ್ಲಾಸ್ ಆವಾಗಿಂದ ನೋ ಡಿಸ್ಟ್ರಾಕ್ಷನ್ಸ್.
ಅಂದರೆ 8th ಕ್ಲಾಸ್ನಲ್ಲೇ ನಿಮಗೆ ಹಿಂಗೆ ಬಂತು ಅಂತ ನೀವು ಹೇಳ್ಬೋದು. ಆವಾಗ ನಮ್ಮ ಟೀಚರ್ಸ್ ಹೇಳಿದ್ರು 8th ಕ್ಲಾಸ್. ನೆಕ್ಸ್ಟ್
ಖಾಲಿ ಅದ. ಎಲ್ಲರೂ ಇಲ್ಲಿ ಅದಾರ. ಇವರು ನಿಮ್ಮ ಥರನೇ ಪ್ರೈಮರಿ ಹೈಸ್ಕೂಲು ಕಾಲೇಜೆಲ್ಲ ಹೋಗಿ ಈಗ PSI ಬಂದಾರ. ಅಲ್ಲೆಲ್ಲ ನೋಡಿಲ್ಲ ಈಗ ಮುಂದೆ ಸೆಷನ್ ಇವರೆಲ್ಲರೂ PSI ಮಾತಾಡ್ತೀರಿ ಇವ್ರ ಸಂಗಟ ಏನಾದ್ರು ಕ್ವಶನ್ ಕೇಳೋದು ಇವರಿಗೆ ನಿಮ್ಮ ಥರನೇ ಅವ್ರು. ಯಾಕಂದ್ರೆ ನೀವೇನು ಸ್ಕೂಲ್ನಾಗ ಕಲ್ತಿರಲ್ಲ ನಿಮ್ಮ ಥರನೇ ಸ್ಕೂಲು ನಿಮ್ಮದೇ ಎಲ್ಲ ಏನು ಕಲ್ತಿರಲ್ಲ ಅದೇ ಥರ ಅವರು ಕಲ್ತು ಈಗ ಬಂದು PSI ಆಗ್ಯಾರ. ಅವಾಗ ಹೇಳ್ದವಲ್ಲ ನಾವು PSI ಆಗ್ಬೇಕಾದ್ರೆ ಏನೇನು ಮಾಡ್ಬೇಕು, SP ಸಾಹೇಬ್ರೆಲ್ಲ ಹೇಳಲ್ಲ ನಿಮ್ಗೆ ಏನೇನು ಆಗ್ಬೇಕಂತೇಳಿ. ಅದೆಲ್ಲ ಇಲ್ಲಿ ಬಂದಾರ ಅವರು ಸೆಲೆಕ್ಷನ್ ಆಗಿ ಮತ್ತೆ ಟ್ರೈನಿಂಗ್ ಆದ ನಂತರ ಅವ್ರವ್ರ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಸ್ಟೇಷನ್ನಾಗ ಅವ್ರವ್ರ ಕೆಲಸ ಮಾಡ್ತಿರ್ತಾರೆ, ಡ್ಯೂಟಿ ಮಾಡ್ತಿರ್ತಾರೆ. ಅರ್ಥ ಆಯ್ತಾ? ಇವ್ರು ನೋಡೋದಕ್ಕೆ ಚೆನ್ನಾಗಿ ಅನ್ಸುತ್ತಿಲ್ಲ? ಹಾಂ ಇವರಿಗೆ ಬ್ರೌನ್ ಅಟೆನ್ಷನ್ ಸ್ಟ್ಯಾಂಡರ್ಡ್ ಟೀ ಬ್ರೌನ್ ಅಟೆನ್ಷನ್ ವಾಟ್ ಇಸ್ ರೈಟ್ ಥಾಟ್ ರೈಟ್ ಥಾಟ್ ಅಬೌಟ್ ಥಾಟ್. ನೀವು ಏನಾರ ಕ್ಲಾಸ್ ಆಗೋದಿದ್ದಾಗ ನಿಮ್ಗೆ ಟೀಚರ್ ಆದಾಗ ಕೇಳ್ತಾರೆ ನೀವು, ಅವರು ಹಂಗೆ ಕೇಳ್ತಾರೆ. ಇಲ್ಲಿ ಕಲಿಕೆ ಎಲ್ಲರಿಗೂ, ಓಕೆನಾ? ಇದು ಒಂದು ಕಾಲೇಜ್ ನೋಡಿದ್ರ PSI ಆದ್ರೂ ಅವರು ಕಲಿತಾ ಇದ್ದಾರೆ ಇಲ್ಲ. ಸೊ ಹಾಗಾಗಿ ಕಲಿಕೆ ಅನ್ನೋದು ಎಲ್ಲಿ ಬಿಟ್ಟಿಲ್ಲ ನಮ್ಮಲ್ಲಿ. ನಿಮ್ಮ ಥರನೇ ಇದೊಂದು ಸ್ಕೂಲು ಕಾಲೇಜು ಯಾವ ರೀತಿ ಅದಲ್ಲ ಇದೇ ಥರನೇ ಅದ. ಅವರು ನಿಮ್ಮ ಥರನೇ ಕಲಿತಾ ಇದ್ದಾರೆ. ಈಗ ಇನ್ನೂ ಮುಂದೆ ಕಲಿತು ಇನ್ನೂ 12 ತಿಂಗಳು ಟ್ರೈನಿಂಗ್ ಅದ ಇವ್ರದ್ದು. ಈಗ ಬಂದು ಎಷ್ಟು ದಿನ ಆಯ್ತು? ಈಗ ಇವರು 1.5 ತಿಂಗಳಾಯ್ತು. ಈಗ ಬಂದು 1.5 ತಿಂಗಳಲ್ಲಿ ಇಷ್ಟು ಕಲಿತಿದ್ದಾರೆ. ಆದರೆ ನೀವು ಹೆಂಗೆ ABCD ಕಲಿತಿರಲ್ಲ ಆ ಥರ. ಅದಾದ ನಂತರ 12 ತಿಂಗಳು ಪೂರ್ತಿ ಏನು PSI ಆಗ್ಲಿಕ್ಕೆ ಏನೇನು ಕ್ವಾಲಿಟೀಸ್ ಬೇಕಲ್ಲ ಅವೆಲ್ಲ ಇದೇ ಥರ ಅವರಿಗೆ ಒಂದು ದೊಡ್ಡ ಅಂದರೆ ಸಭೆ ಟೈಪ್ ಮಾಡಿ ಕಳಿಸ್ತಾರೆ ಅವ್ರಿಗೆ. ಕ್ಲಿಯರಾ? ಅರ್ಥ ಆಗುತ್ತಿಲ್ಲ ರೀ? ಈಗ ನಾವೇನು ನೋಡ್ಬೇಕಂದ್ರೆ ಇಲ್ಲಿ ನಿಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಮೀಟ್ ಎಲ್ಲ ಆಗುತ್ತಾ? ಆಟ ಎಲ್ಲ ಆಡ್ತಾರಲ್ಲ. ಸೊ ಇವ್ರಿಗೂ ಜಾಸ್ತಿ ಅಂದರೆ ಮೆಂಟಲಿ ಜಾಸ್ತಿ ಸ್ಟ್ರೆಸ್ ಆಗಬಾರ್ದು ಅಂತೇಳಿ ಏನು ಮಾಡ್ತೀವಿ ನಾವು ಈ ಥರದ ಸ್ಪೋರ್ಟ್ಸ್ ಮೀಟ್ಗಳನ್ನು ಇಟ್ಕೋತೀವಿ. ಅಂದರೆ ಅವರು ಕೂಲಾಗಿರಲಿ ಮೆಂಟಲಿ ಅಂತೇಳಿ. ಯಾವಾಗಲೂ ಬರೀ ಕೆಲಸ ಅಂದ್ರೆ ಏನಾಗುತ್ತೆ? ನೀವು ಬರೀ ಸ್ಟಡಿ ಅಂದ್ರೆ ಏನಾಗುತ್ತೆ? ಸಾಹೇಬ್ರು ಅವಾಗ ಏನಾದ್ರೆ ನಿಮಗೆ ಸ್ಪೋರ್ಟ್ಸಲ್ಲಿ ಭಾಗವಹಿಸಿದ್ರೆ ಇವರೆಲ್ಲ 1600 ಮೀಟ್ರ್ ಓಡಿ ಪಾಸಾಗಿ ಬಂದಿರೋರು. ಅರ್ಥ ಆಯ್ತಾ? ಅಲ್ಲಿ ಮೇಡಮ್ ಅವ್ರು ಕಾಣಿಸ್ತಾರ ಹೆಣ್ಮಕ್ಳೆಲ್ಲ ಇವರೆಲ್ಲ US ಹೊಡಿರಮ್ಮ 400 ಮೀಟ್ರು ನಿಮಿಷದಲ್ಲಿ. ಓಕೆ ನೀವೇನಾದರೂ ನಿಮಗೇನಾದರೂ ಇನ್ ಫ್ಯೂಚರ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತೀವಿ ಅನ್ನೋ ಯಾರಾದರೂ ಇಂಟ್ರಾಕ್ಷನ್ ಮಾಡೋದಿದ್ರೆ ಇಂಟ್ರಾಕ್ಷನ್ ಮಾಡ್ಬೋದು. ಇವ್ರಿಗೆ ಏನಾದ್ರು ಕೇಳ್ಬೇಕಾ? ನೀವು ಆಗಲೇ ಸಾಹೇಬ್ರಿಗೆ ಕೇಳಲ್ಲ, SP ಸಾಹೇಬ್ರಿಗೆಲ್ಲ ಕೇಳಿದ್ರೆ ತುಂಬ ಇವ್ರಿಗೂ ಕ್ವಶನ್ ಕೇಳಿ ಅವರು ಹೇಳ್ತಾರೆ ಯಾವ ರೀತಿ ಸ್ಟಡಿ ಮಾಡಿದ್ರು ಏನೇನಾಯ್ತು ಎಲ್ಲ ಅಂತ ಹೇಳ್ತಾರೆ. ಹಾಂ ಕೇಳಿ, ಅವ್ರಿಗೆ ಕೇಳಿ. ತುಂಬ ಜನ ನಾವು ಮಾಡ್ತಾ ಇದ್ದೀವಿ, ನಮ್ಮ ಫ್ರೆಂಡ್ಸ್ ಮತ್ತು ಇವತ್ತು ಒಬ್ಬರು ಇಂಟರ್ವ್ಯೂಗೆ ರಿಲೀವ್ ಆಗಿ ಹೋಗಿದ್ದಾರೆ. UPSC IAS ಆಗೋಕ್ಕೆ ಮೇನ್ಸ್ ಎಕ್ಸಾಮ್ ಪಾಸಾಗಿ ಒಬ್ಬರು ಇಂಟರ್ವ್ಯೂ ಕೊಡೋಕ್ಕೆ ಹೋಗಿದ್ದಾರೆ, ಒಬ್ಬರು ಎಕ್ಸಾಮ್ ಬರೋಕ್ಕೆ ಹೋಗಿದ್ದಾರೆ. ನಮ್ಮಲ್ಲೇ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ನಾವು ಆಗಿದ್ವಿ. ಆದರೆ ನಮ್ಮ ಫ್ರೆಂಡ್ quality of study also comes by spending the time. Yes sir. That's sir, what I want to. It's all around about your interest. We will study around 7 to 8 hours. That is what get to know. Because our students we say to just spend 1 hour also. If we say to spend 1 hour, so they said, sir, we are get bored. So how you that much of patiently you give a time, you earn the knowledge, so you can reach the at this point. Again, the humble is there, so you have to go further. You have to go further at a higher level. So that's sake, how much time again you are ready to give? Like you said, 8 hours or 10 hours you spend. Like we have the role model like Dr. B.R. Ambedkar, who spends 18 hours in his day to get the knowledge. So like that, they spending 10 hours. So at least not 10 hours, but how much possible from our side we have to give to our time for study. Okay. So knowledge is the best thing as they.
If you want to be see yourself there, then you have to give a time. ಇಲ್ಲಿ ಸ್ವಲ್ಪ ಕೇಳ್ತೀರ ಕೇಳ್ಬೋದು. Reason. ಕೇಳ್ತೀರಾ ಯಾರು ಈ ಮೇಡಮ್ ಅವ್ರಿಗೆ ಅದಕ್ಕೆ ನಿಂದಿರ್ಸಿ ನೀವು ಹೆಣ್ಮಕ್ಳು ಏನಾದ್ರು ಕೇಳ್ಬೋದು ಅವರು ಕೈಲಿಂದ ಆಗಲ್ಲ ಅಂತ ಇವನ್ ನಿಮ್ದೇನೋ ಕೂಡ ಈಗ ಇಲ್ಲಿ ಬಂದಲ್ಲ ನಿಮ್ಮ ಥರ ಪಾಪುಗಳು ಎಲ್ಲ ನಿಮ್ಮಷ್ಟು ಮಕ್ಕಳು ಅದಾವ್ರಿ ಟ್ರೈನಿಂಗ್ ಮಾಡಕ್ಕೆ ಬಂದಾರ ಅವರು ಕೆಲವೊಬ್ರು ಅದಾರ ಅರ್ಥ ಆಯ್ತಾ. ಸೊ ನಮ್ದು ಏನು ಪ್ರಯತ್ನ ಬಿಡಬಾರ್ದು. ನಮ್ದು ಮದುವೆ ಆಯಿತು ಮಕ್ಕಳಾಯಿತು ಅವರು ಬಿಟ್ಟಿಲ್ಲ. ನಿಮ್ಮಷ್ಟು ಮಕ್ಕಳು ಗೋಲ್ ಇದ್ರೆ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಆಗಲ್ಲ. ಸೊ ಅದೇ ರೀತಿ 52 ಏಜ್ ಅಲ್ಲಿ ಕೂಡ ಸಬ್ ಇನ್ಸ್ಪೆಕ್ಟರ್ ಆಗಿದೆ. ದಟ್ ಈಸ್ ಗೋಲ್ ರೀಚ್ ಆಗಲೇಬೇಕು ಅಂತ ದೃಢ ನಿರ್ಧಾರ. ಈ ಥರ ಇನ್ಸ್ಪಿರೇಷನ್ ಏಜ್ ಮ್ಯಾಟ್ರ್ ಆಗಲ್ಲ. ರೈಟ್, ಅವ್ರು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದಾರೆ, ಅದಕ್ಕೋಸ್ಕರ ಅವರಿಗೆ ಅಷ್ಟೊಂದು ಅಪರ್ಚುನಿಟಿ ಸಿಕ್ಕಿದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಆರ್ಮಿಯಲ್ಲಿನೂ ಕೂಡ 17 ಇಯರ್ಸ್ ಸರ್ವ್ ಮಾಡಿ ನೆಕ್ಸ್ಟ್ ಬಂದ ನಂತರ ಅವ್ರಿಗೆ ಕೋಟಾ ಇರುತ್ತೆ, ರಿಸರ್ವೇಷನ್ ಕೋಟಾ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಏಜಲ್ಲಿ ಅವರಿಗೂ ಸಿಕ್ಕಿದೆ. ರೈಟ್. ಪಂಡಿತರು ಒಂದು ಬೋಟ್ ಅಲ್ಲ, ಇದು ಒಂದು ಸಣ್ಣ ದೋಣಿ ಗೊತ್ತಲ್ಲ ನಿಮಗೆ, ಇದರಲ್ಲಿ ತೆಪ್ಪದಲ್ಲಿ ಹೋಗ್ತಿರ್ತಾರೆ. ಒಬ್ಬರು ಪಂಡಿತರು ಮತ್ತೆ ಒಬ್ರು ಯಾರು ಇರ್ತಾರೆ, ಒಬ್ಬರು ತೆಪ್ಪ ನಡೆಸೋರು. ಸೊ ಪಂಡಿತರಿಗೆ ಸ್ವಲ್ಪ ಅಹಂಕಾರ ಗೊತ್ತಲ್ಲ. ಈಗ ಏನಪ್ಪ ನೀನು ಏನೇನು ಕಲ್ತಿದ್ಯಾ, ನಂದು ಏನೇನು ಕಲ್ತಿದ್ಯಾ ಅಂತ ಅವ್ರಿಗೆ ಕ್ವಶನ್ ಕೇಳ್ತಾರೆ. ಯಾರು ತೆಪ್ಪ ನಡೆಸೋರಿಗೆ ನನಗೇನು ಬರಲ್ಲ, ಇದೇ ನನ್ನ ಜೀವನ ಅಂತ. ಪಂಡಿತರು ಅಂತೆ ನಾನು ವೇದಗಳ ಅಧ್ಯಯನ ಮಾಡಿದ್ದೀನಿ, ನನಗೆಲ್ಲ ತಿಳ್ಕೊಂಡಿದ್ದೀನಿ, ಈ ಜೀವನ ಮುಗಿದೋಯ್ತು, ನನಗೆಲ್ಲ ಬಟ್ ನಾನು ಹೆಂಗೆ ಈ ರೀತಿ ಜೀವನ ನಾನು ಸಾಗಿಸ್ತಿದ್ದೀನಿ ಅಂತ. ಸೊ ಅದರಲ್ಲಿ ಹಿಂಗೆ ಮುಂದೆ ಹೋಗ್ತಾರೆ, ಮಾತು ಹಾಗೆ ಚಕಮಕಿ ನಡೆದಿರ್ತದೆ ಮಾತಲ್ಲಿ. ಸೊ ಬರ್ತಾ ಏನಾಗ್ತದೆ, ತೆಪ್ಪದಲ್ಲಿ ಸ್ವಲ್ಪ ನೀರು ಸೋರಿಕೆ ಆಗ್ತದೆ, ತುಂಬ್ಕೊಳಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಒಂದು ಕ್ವಶನ್ ಕೇಳ್ತಾರೆ. ಅವ್ರೇನು ಕ್ವಶನ್ ಕೇಳಿದ್ರಲ್ಲ, ನೀವು ಇಷ್ಟೆಲ್ಲ ನಿಮ್ಗೆ ಏನು ಜೀವನ ಮಾಡ್ತೀಯ, ನೀನು ಹೆಂಗೆ ಬದುಕ್ತೀಯ, ನೀನು ದೇವರೇ ಕಾಪಾಡಬೇಕು ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ ಇವರು ಯಾರು ಪಂಡಿತರು ತೆಪ್ಪ ನಡೆಸೋರಿಗೆ. ಸೊ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾರೆ, ತೆಪ್ಪದಲ್ಲಿ ನೀರು ಸ್ಟಾರ್ಟ್ ಆಗ್ತದೆ. ಅವ್ರು ಒಂದು ಕ್ವಶನ್ ಕೇಳ್ತಾರೆ, ಪಂಡಿತರೇ ನಿಮಗೆ ಈಜ್ ಬರುತ್ತಾ ಅಂತ. ಇಲ್ಲ ಅಂತ ಹೇಳ್ತಾರೆ. ಸೊ ದೇವರೇ ಕಾಪಾಡಬೇಕು ನಿಮಗೆ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ನಿಮ್ಗೆ ದೇವರೇ ಕಾಪಾಡ್ಕೋಬೇಕು ಅಂತ ಅವರೇ ಈಜ್ ಹೊಡ್ಕೊಂಡು ಬಂದ್ಬಿಡ್ತಾರೆ, ಪಂಡಿತರು ಸಾಯ್ತಾರೆ. ಜೀವನದಲ್ಲಿ ನಾನು ಎಲ್ಲ ಕಲ್ತಿದ್ದೀನಿ ಅಂದರೆ ಕೆಲವೊಂದರಲ್ಲೂ ಕೂಡ ಎಲ್ಲ ಕಲಿಬೇಕಾಗ್ತದೆ, ಕೆಲವು ಸಂದರ್ಭಗಳು. ಅರ್ಥ ಆಗ್ತದೇನಾ? ಸೊ ಹಾಗಾಗಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಅಟ್ಲೀಸ್ಟ್ ನಾನು ಬೇರೆಗೆ ಬದುಕೋಕ್ಕಾಗಲಿಲ್ಲ, ಕೆಲವೊಂದು ಸನ್ನಿವೇಶಗಳು ಬರ್ತದೆ. ನಾವು ಕಳ್ಳರಿಗೆ ಹಿಡಿಯೋಕ್ಕೆ ಹೋಗ್ತೀವಿ, ಆ ಸಮಯದಲ್ಲಿ ಅವ್ರು ನೀರಲ್ಲಿ ಜಂಪ್ ಆಗ್ತಾರೆ, ಇಲ್ಲ ನಾನು ಬೀಳೋ ಸಿಚುವೇಶನ್ ಬರ್ತದೆ, ನನ್ಗೆ ಅವ್ರಿಗೆ ಹಿಡಿಯೋಕ್ಕಾಗಲಿದ್ರೆ ನಾನು ಅರ್ಥ ಆಯ್ತಾ? ಎಲ್ಲ ಸ್ಟ್ರೋಕ್ಗಳನ್ನ ನಾವು ಕಲಿಸಿ ಆ ಸ್ಟ್ರೋಕ್ಗಳಿಗೆ ಇಷ್ಟು ಮಾರ್ಕ್ಸ್ ಅಂತ ಕೊಡ್ತೀವಿ. ಮತ್ತೆ ವಾಟರ್ ರೆಸ್ಕ್ಯೂ CPR ಹೆಂಗೆ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತೀವಿ. ನಮಗೆ ವಾಟರ್ ರೆಸ್ಕ್ಯೂಗಳು ಅಂತ ನಮ್ಮಲ್ಲೆಲ್ಲ ಎಲ್ಲ ಇಕ್ವಿಪ್ಮೆಂಟ್ಗಳಿದ್ದಾವೆ, ಅದೆಲ್ಲ ನಾವು ಟೀಚ್ ಮಾಡಿ ಅವರಿಗೆ ಎಕ್ಸಾಮ್ ಪಾಸ್ ಮಾಡಿ ಆ ನಂತರ ಅವರಿಗೆ ಫೀಲ್ಡಿಗೆ ಬಿಡ್ತೀವಿ. ಅರ್ಥ ಇದ್ರಿ? ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಸರ್ ಹೇಳ್ತಿದ್ರು, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಒಂದೊಂದ್ಸಲ ಫೀಲ್ ಆಗ್ತದೆ, ಕೆಲವೊಂದ್ಸಲ ಬೇಜಾರಾಗ್ತದೆ. ಯಾಕಂದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೊಂದ್ಸಲ ಭಾಳ ಹೆಮ್ಮೆ ಆಗ್ತದೆ. ಯಾಕಂದ್ರೆ ನೀವು ಏನಾರು ಮಾಡಿ, ನೀವು ಯಾರ್ಯಾರು ಏನಾರು ಜಗಳ ಆದರೆ, ಏನಾರು ಒಬ್ಬರು ಯಾರಿಗಾರು ಅವರು ಪಪ್ಪನೋ ಅವ್ರ ಮಮ್ಮಿಗೋ ನಿಮ್ಮ ಏನಾರು ಹೊಡೆದ್ರೆ ಅವ್ರು ಫಸ್ಟ್ ಹಾಸ್ಪಿಟ್ಲ್ ಕದ ತಟ್ಟಲ್ಲ, ಫಸ್ಟ್ ಬಂದು ಬರೋದು ನಮ್ಮ ಪೊಲೀಸ್ ಸ್ಟೇಷನ್ ಕದ ತರ್ತಾರೆ. ಅದಾಯ್ತಾ? ಫಸ್ಟ್ ಡಾಕ್ಟ್ರಿಗೆ ನಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಹಾಗಾಗಿ ಇದೊಂದು ಏನು ಕಾಕಿ ಹಾಕೊಂಡು ಏನು ಹೇಳ್ತೇವಲ್ಲ, ಇದೇ ಬುಕ್ಸೇ ನಾವೇನು ಮಾಡ್ತೀವಿ, ನೋಟ್ಸ್ ತೊಗೊಂಡು ಅದನ್ನೇ ನೋಟ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಎಕ್ಸಾಮ್ ಅಟೆಂಡ್ ಆಗ್ತೀವಿ. ಇವೇ ಬುಕ್ಸೇ, ಬೇರೆ ಬುಕ್ಸ್ ಅಲ್ಲ. ಇದಕ್ಕೆ ಎಡಿಷ್ನಲ್ ಆಗಿ ಕೆಲವೊಂದು ರೆಫರೆನ್ಸ್ ಬುಕ್ ತೊಗೋತೀವಿ. ಇವು ಬುಕ್ಸಿಗೆ ಎಡಿಷ್ನಲ್ ಆಗಿರೋದು. ರೈಟ್, ಇಲ್ಲಿ ಬಂದವರೆಲ್ಲನೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಆಗಿ ಬರ್ತಾರೆ. ರೈಟ್, ಥ್ಯಾಂಕ್ ಯು.